ತುಂಬ ವರ್ಷದ ಕೆಲಸ ಗೌಡ್ರ ಇಲ್ಲಿ ನೋಡಿ ಗೌಡ್ರ ಮಾಡ್ಬಿಟ್ಟು ನೀವು ಸರ್ ಈ ಕಡೆ ನೋಡಿ ಸರ್ ಒಳ್ಳೆದಾಗಲಿ, ಚೆನ್ನಾಗಿ ಕೆಲಸ ಮಾಡ್ತೀವಿ. ಬಾಬನ ಯಾರೋ ಹಿಡ್ಕೊಳ್ಳಿ ಕೈ ಬಿಡ ಒಂದಿಟ್ಟು ಸರ್ವರಿಗೂ ಕೂಡ ದೀಪಾವಳಿ ಹಬ್ಬದ ನಮ್ಮ ವಾರ್ಡ್ಗಳಲ್ಲಿ ಉಳಿದಂಥ ಕಾಮಗಾರಿಗೆ ತಾವು ಬಂದು ಭೂಮಿ ಪೂಜೆ ಮಾಡಿ ಚಾಲನೆ ಕೊಡಬೇಕು ಅಂತೇಳಿ ಕೇಳ್ಕೊಂಡ ಮೇರೆಗೆ ಇವತ್ತು ದೀಪಾವಳಿ ಅಮಾವಾಸ್ಯೆ ಆಗಿದ್ರು ಕೂಡ ನಾನು ಆಗ್ಬೋದು ಅಂದರೆ ನಾನು ಬರ್ತೀನಿ, ಅಮಾವಾಸ್ಯೆ ದಿನ ಪೂಜೆ ಮಾಡೋಣ ಅಂತ ಹೇಳೋ ಪ್ರಯತ್ನ ಇವತ್ತು ಪ್ರಪ್ರಥಮವಾಗಿ ನಿಮ್ಮ ಲಿಂಗನಾಪುರ ಜೊತೆ ಈ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಕಳೆದ ಬಾರಿ ನಾನು ಇಲ್ಲಿ ಒಂದು ಸಂದರ್ಭದಲ್ಲಿ ಭಾಳ ವಾತಾವರಣ ಬಿಗಿ ಇತ್ತು, ಅವತ್ತಿನ ಸಂದರ್ಭ ಆಗಿತ್ತು. ಆ ಸಂದರ್ಭದಲ್ಲಿ ಇಲ್ಲೇ ನಾನು ಕೂತಾಗ ಈ ಬಸವ ಭವನದ ಜಾಗದ ವಿಚಾರದಲ್ಲಿ, ಬಸವ ಭವನ ನಿರ್ಮಾಣ ಮಾಡೋ ವಿಚಾರದಲ್ಲಿ ತಾವು ಪ್ರಸ್ತಾಪವನ್ನು ಮಾಡಿದ್ರಿ. ಈ ಒಂದು ರಸ್ತೆ ವಿಚಾರದಲ್ಲಿ ತಾವು ಯಾರೂ ಕೂಡ ಒತ್ತಾಸೆ ಹೆಚ್ಚಾಗಿ ಮಾಡಿರಲಿಲ್ಲ. ಭವನದ ಒಂದು ಮಾಡಿದ್ರು ನಿಜ, ಆದರೆ ನನಗೆ ಈ ವಿಶೇಷ ಅನುದಾನ ಕೊಡೋಕ್ಕೆ ಯಾಕೆ ಮನಸ್ಸು ಬಂತು ಅಂದರೆ, ನಾವು 21 ಜನ ನಮ್ಮ ಪಕ್ಷದ ಸದಸ್ಯರುಗಳು ಆಯ್ಕೆಯಾಗಿದ್ವಿ. ಕೆಲವರು ಮುಂದಾಗಿ ಬಂದು ಪಕ್ಷಕ್ಕೆ ಸೇರ್ಪಡೆ ಆದರು, ಕೆಲವರು ಒಟ್ಟಾರೆ ಬಂದು ಸೇರ್ಪಡೆ ಆದರು. 31 ವಾರ್ಡ್ಗಳ ಪೈಕಿಯಲ್ಲಿ ಒಬ್ಬರನ್ನ ಹೊರತುಪಡಿಸಿದರೆ ಇವತ್ತು ಎಲ್ಲರೂ ಕೂಡ ನಮ್ಮ ಪಕ್ಷದ ಸದಸ್ಯರಾಗಿ ಇವತ್ತು ಒಂದಾಗಿದ್ದಾರೆ. ಅವರು ಕೂಡ ನನ್ನ ಸ್ನೇಹಿತರೆ, ಉಳ್ಕೊಂಡಿರ್ತಕ್ಕಂಥ ಒಬ್ಬ ಸದಸ್ಯರು. ನಾನು ಕೂಡ ಹಿಂದೆ BJPಯಲ್ಲಿ ಇದ್ದಂಥವನು, ಆದರೆ ಅನಿವಾರ್ಯ ಪರಿಸ್ಥಿತಿ ನಾನು ಕಾಂಗ್ರೆಸ್ಸಿಗೆ ಬಂದೇ ಹೊತ್ತು ಯಾರ್ಯಾರು ನಮ್ಮ ಜೊತೆ ಕೈ ಜೋಡಿಸಿದ್ರು ಆ ಎಲ್ಲರೂ ವಾರ್ಡ್ಗೆ ನಾನು ಮೊದಲು 21 ವಾರ್ಡ್ಗೆ ಅನುದಾನ ಕೊಟ್ಟಿದ್ದೆ. ಆಮೇಲೆ ಹೊಸದಾಗಿ ಬಂದಂಥ ಎಲ್ಲ ಸದಸ್ಯರು ಕೂಡ ಅವರು ಕೂಡ ನಾನು 5 ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಆದರೆ ಮನಸ್ಸು ಒಪ್ಪಲಿಲ್ಲ. 5 10 ಲಕ್ಷ
ಹೆಸರಾಂತ ಸುನೀಲ್ ಬೋಸ್ ಅವ್ರಿಗೂ ಕೂಡ ಕೇಳ್ಕೊಂಡೆ 30 ವಾರ್ಡ್ಗೆ ಕೊಡಬೇಕು ಅಂದರೆ ನೀವು ಅನುದಾನ ಒದಗಿಸ್ಕೊಡ್ಬೇಕು ಅಂತೇಳಿ ಅವರು ಕೂಡ 50 ಲಕ್ಷದ ಅನುದಾನವನ್ನು 5 ವಾರ್ಡ್ಗೆ ಕೊಡೋ ಮುಖಾಂತರ ಕಳೆದ ವಾರ ಬಂದಾಗ ಅವರು ಕೂಡ ಭೂಮಿ ಪೂಜನೆ ಮಾಡಿ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಮಾನ್ಯ ಲೋಟೇಶ್ ಅವರು ಹೇಳಿದಾಗೆ ಭಾಳಷ್ಟು ಜನ ಸರ್ಕಾರ ಅಭಿವೃದ್ಧಿ ಮಾಡುತ್ತಾ ಅಂತಕ್ಕಂಥ ಅನುಮಾನಗಳು ಗ್ಯಾರಂಟಿ ಯೋಜನೆಗಳು ಕೂಡ ಇವರು ಕೇವಲ ಒಂದು ಪಕ್ಷಗಳು ಕೊಟ್ಟಿಲ್ಲ, ಒಂದು ಧರ್ಮದವ್ರು ಕೊಟ್ಟಿಲ್ಲ, ಒಂದು ವರ್ಗದವ್ರು ಕೊಟ್ಟಿಲ್ಲ, ಎಲ್ಲ ಧರ್ಮದ ಎಲ್ಲ ವರ್ಗದ ಸರ್ವ ಪಕ್ಷದವ್ರಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗ್ಯಾರಂಟಿ ಯೋಜನೆ ಸವಲತ್ತು ರಾಜಕೀಯ ಟೀಕೆ ಮಾಡ್ತಕ್ಕಂಥದ್ದು ಬೇರೆ, ಆದರೆ ಅದೇ ಪಕ್ಷದ ಕುಟುಂಬಸ್ಥರು ಇವತ್ತು ಅದರ ಸ್ವೀಕಾರ ಮಾಡ್ತಾರೆ.